ನಮಸ್ಕಾರ. ವೃಶ್ಚಿಕ ರಾಶಿಯ ವೀರರೇ, ಧೀರರೇ, ಗಂಭೀರ ಸ್ವಭಾವದವರೇ, ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗಡದೆ ಮುನ್ನಡೆಯುವ ದೃಢ ಸಂಕಲ್ಪದ ಛಲಗಾರರು ನೀವು. ನಿನ್ನೆ ತಾನೇ ಮುಕ್ತಾಯಗೊಂಡಿರುವ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯಿಂದ ಹಿಡಿದು ಮುಂಬರುವ ನಿಜ ಜ್ಯೇಷ್ಠ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆಯವರೆಗಿನ ಈ 30 ದಿನಗಳ ಕಾಲ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ ಮಹತ್ತರ ಘಟನೆಗಳು ಯಾವುವು? ನಿಮ್ಮ ಹಣೆಬರಹದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿರುವ ಆ ಅದೃಶ್ಯ ಗ್ರಹಬಲ ಯಾವುದು? ಈ 1 ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ ಆ ಭಾರೀ ಬದಲಾವಣೆಗಳ ಸಾಧ್ಯತೆಗಳ ಬಗ್ಗೆ ಕಣ್ಣಿಡೆ ಕಟ್ಟುವಂತೆ ತಿಳಿಸಿಕೊಡಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಕಾಯುತ್ತಿರುವ ಒಂದು ವಿಶೇಷ ಹಾಗೂ ಕುತೂಹಲಕಾರಿ ಮಾಹಿತಿ ಇದೆ. ನಿಮ್ಮ ಜೀವನದಲ್ಲಿ ಈ 30 ದಿನಗಳಲ್ಲಿ ಗೋಚರಿಸಲಿರುವ ಆ ಶುಭ ಯೋಗವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ವೀಕ್ಷಿಸಿ. ಮೊದಲಿಗೆ ಈ 30 ದಿನಗಳಲ್ಲಿ ನಿಮ್ಮ ರಾಶಿಗೆ ಅನ್ವಯವಾಗುವ ಪ್ರಮುಖ ಹೈಲೈಟ್ಗಳನ್ನು ನೋಡುವುದಾದರೆ, ನಿರೀಕ್ಷಿತ ಕಾರ್ಯಗಳು ಸಫಲವಾಗುವ ಸುಸಮಯ ಹತ್ತಿರ ಬಂದಿದೆ. ಆಕಸ್ಮಿಕ ಧನಲಾಭದ ಶುಭ ಅವಕಾಶಗಳ ಜೊತೆಗೆ ದೀರ್ಘಕಾಲದ ತೊಂದರೆಗಳಿಂದ ಮುಕ್ತಿ ಸಿಗಲಿದೆ. ಆದರೆ ನಿಮ್ಮ ಅತಿಯಾದ ಭಾವುಕತೆ ಅಥವಾ ಹಠದ ಸ್ವಭಾವದ ಮೇಲೆ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ಎಚ್ಚರ. ವೇದಿಕ ಜ್ಯೋತಿಷ್ಯದ ನೈಜ ಗೋಚರ ಲೆಕ್ಕಾಚಾರವನ್ನು ನೋಡುವುದಾದರೆ, ಈ 30 ದಿನಗಳ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದ್ದು, ನಿಮಗೆ ಕಾರ್ಯಕ್ಷಮತೆ, ಧೈರ್ಯವನ್ನು ತುಂಬಲಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 9ನೇ ಮನೆಯಾದ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಾ ಅದೃಷ್ಟದ ಬಲವನ್ನು ಹೆಚ್ಚಿಸಲಿದ್ದಾನೆ. ಸೂರ್ಯ ಬುಧರ ಸಂಚಾರವು ಅಷ್ಟಮ ಅಥವಾ ನವಮ ಸ್ಥಾನಗಳಲ್ಲಿ ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತಿದ್ದು, ನಿಮ್ಮ ಆಲೋಚನಾ ಶಕ್ತಿಯನ್ನು ತೀಕ್ಷ್ಣಗೊಳಿಸಲಿದೆ. ಉದ್ಯೋಗದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಶನಿದೇವನು ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ವಕ್ರೀ ಚಲನೆಯನ್ನು ಆರಂಭಿಸುತ್ತಿರುವುದರಿಂದ ಮಕ್ಕಳ ವಿಷಯದಲ್ಲಿ ಕಳವಳಗಳು ಅಥವಾ ಹಳೆಯ ಹೂಡಿಕೆಗಳ ಮರುಪರಿಶೀಲನೆಗೆ ಕಾರಣವಾಗಬಹುದು. ರಾಹು ಕುಂಭರಾಶಿಯಲ್ಲಿ 4ನೇ ಮನೆಯಲ್ಲಿ, ಕೇತು ಸಿಂಹರಾಶಿಯಲ್ಲಿ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ವೃತ್ತಿರಂಗದಲ್ಲಿ ಬದಲಾವಣೆಯ ಸಣ್ಣ ಅವಕಾಶಗಳು ಗೋಚರಿಸುತ್ತಿವೆ. ಹಣಕಾಸಿನ ವಿಚಾರಕ್ಕೆ ಬಂದರೆ, ಈ 30 ದಿನಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿವೆ. ಭಾಗ್ಯಗುರುವಿನ ಶುಭ ದೃಷ್ಟಿಯಿಂದಾಗಿ ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣವು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ ಪಂಚಮ ಶನಿಯ ವಕ್ರೀ ಪ್ರಭಾವವಿರುವುದರಿಂದ ಅನಗತ್ಯವಾಗಿ ಊಹಾತ್ಮಕ ಹೂಡಿಕೆಗಳಲ್ಲಿ ಹಣ ಪೋಲು ಮಾಡುವುದನ್ನು ತಪ್ಪಿಸಿ ಉಳಿತಾಯದ ಕಡೆಗೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿಯೂ ಸದ್ಯದ ಪರಿಸ್ಥಿತಿಯಲ್ಲಿ ಬಂಧು ಮಿತ್ರರಿಂದ ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಎದುರಾಗುತ್ತಿವೆಯೇ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಮಸ್ಯೆಗಳು ಅಥವಾ ನಿಮ್ಮ ಅನುಭವಗಳನ್ನು ವಿವರವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ಅದಕ್ಕೆ ಸೂಕ್ತವಾದ ಶಾಸ್ತ್ರೀಯ ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಿದ್ದೇವೆ. ನಿಮ್ಮ ವೃತ್ತಿ ಜೀವನ, ಉದ್ಯೋಗದ ಕಡೆಗೆ ನೋಡುವುದಾದರೆ, ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸುವರು. 10ನೇ ಮನೆಯ ಕೇತುವಿನ ಸಂಚಾರದಿಂದಾಗಿ ವೃತ್ತಿಯಲ್ಲಿ ಕೆಲವು ಆಂತರಿಕ ಬದಲಾವಣೆಗಳಾಗುವ ಉತ್ತಮ ಲಕ್ಷಣಗಳು ಕಾಣಿಸುತ್ತಿವೆ. ಲಾಭದ ವೃತ್ತಿಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಶುಭ ದೃಷ್ಟಿಯಿಂದಾಗಿ ಭೂಮಿ ಖರೀದಿ, ಮಾರಾಟ, ರಿಯಲ್ ಎಸ್ಟೇಟ್, ಗುತ್ತಿಗೆ ವ್ಯಾಪಾರ, ತಾಂತ್ರಿಕ ಕ್ಷೇತ್ರ, ಔಷಧ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಈ ತಿಂಗಳು ಉತ್ತಮ ಪ್ರಮಾಣದ ಲಾಭ ಸಿಗಲಿದೆ. ಆಮದು ರಫ್ತು ವ್ಯವಹಾರದಲ್ಲಿ ತಜ್ಞರ ಸಲಹೆ ಪಡೆದು ಮುನ್ನಡೆಯುವವರಿಗೂ ಲಾಭದ ಯೋಗವಿದೆ. ಎಚ್ಚರಿಕೆಯ ವೃತ್ತಿಗಳ ಬಗ್ಗೆ ನೋಡುವುದಾದರೆ, ಜಂಟಿ ಉದ್ಯಮ ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರು, ಸಣ್ಣ ಪ್ರಮಾಣದ ಉತ್ಪಾದನಾ ರಂಗದವರು ಈ 30 ದಿನಗಳ ಕಾಲ ಜಾಗರೂಕರಾಗಿರಬೇಕು. ಶನಿಯ ವಕ್ರೀ ಚಲನೆ ಇರುವುದರಿಂದ ಯಾರನ್ನೂ ಕುರುಡಾಗಿ ನಂಬಿ ಒಪ್ಪಂದಗಳಿಗೆ ಸಹಿ ಮಾಡಬೇಡಿ ಅಥವಾ ಜವಾಬ್ದಾರಿ ಒಪ್ಪಿಸಬೇಡಿ. ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ತಿಂಗಳು ಯಾವುದೇ ದೊಡ್ಡ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದಾಗಲೂ ಉದರ ಸಂಬಂಧಿ ತೊಂದರೆಗಳು ಅಥವಾ ರಕ್ತದೊತ್ತಡ ಇರುವವರು ಎಚ್ಚರಿಕೆಯಿಂದಿರಬೇಕು. ಸಕಾಲಕ್ಕೆ ಸರಿಯಾದ ಆಹಾರ, ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ದುಕೊಳ್ಳಬಹುದು. ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಪ್ರಗತಿದಾಯಕವಾಗಿರುತ್ತದೆ. ಬುಧಾದಿತ್ಯ ಯೋಗದ ಪ್ರಭಾವದಿಂದ ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ನಿಮ್ಮದಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿರುವ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಬಂಧು ಮಿತ್ರರೊಂದಿಗಿನ ಸಂಬಂಧವನ್ನು ನೋಡುವುದಾದರೆ, ನಿಮ್ಮ ಆಪ್ತ ಸ್ನೇಹಿತರು ನಿಮ್ಮ ಕಷ್ಟದ ಸಮಯದಲ್ಲಿ ಹೆಗ್ಗಲಿಗೆ ಹೆಗ್ಗಲು ಕೊಟ್ಟು ನಿಲ್ಲಲಿದ್ದಾರೆ. ಆದರೆ ಕುಟುಂಬದ ಹಿರಿಯರ ಜೊತೆಗೆ ಮಾತನಾಡುವಾಗ ಜಾಗರೂಕರಾಗಿರಿ. ನಿಮ್ಮ ಕೆಲವು ತೀಕ್ಷ್ಣ ಮಾತುಗಳು ಅವರಿಗೆ ಬೇಸರ ತರಬಹುದು. ಮನೆಯ ಆಂತರಿಕ ವಿಷಯಗಳಲ್ಲಿ 3ನೇ ವ್ಯಕ್ತಿಗಳ ಪ್ರವೇಶಕ್ಕೆ ಅವಕಾಶ ನೀಡದಿರುವುದು ಒಳ್ಳೆಯದು. ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ, ಪತಿ ಪತ್ನಿಯರ ನಡುವೆ ಉತ್ತಮ ಹೊಂದಾಣಿಕೆ ಇರಲಿದೆ.
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ 9ನೇ ಮನೆಯ ಗುರುವಿನ ಬಲದಿಂದ ಅವುಗಳನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳುತ್ತೀರಿ. ಸಂಗಾತಿಯ ಅದೃಷ್ಟದಿಂದ ನಿಮಗೆ ಕೆಲವು ಧನ ಲಾಭಗಳಾಗುವ ಸಾಧ್ಯತೆಗಳಿವೆ. ಅವಿವಾಹಿತರಿಗೆ ಸೂಕ್ತ ಸಂಬಂಧಗಳು ಕೂಡಿಬರುವ ಸುಸಮಯವಿದಾಗಿದೆ. ಪ್ರಯಾಣದ ಯೋಗವನ್ನು ನೋಡುವುದಾದರೆ ಈ 30 ದಿನಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ದೀರ್ಘದೂರದ ಪ್ರಯಾಣಗಳು ಸಂಭವಿಸಲಿವೆ. ಈ ಪ್ರಯಾಣಗಳು ನಿಮಗೆ ಮಾನಸಿಕ ನೆಮ್ಮದಿ ಹಾಗೂ ವೃತ್ತಿಪರವಾಗಿ ಸಾಕಷ್ಟು ಲಾಭದಾಯಕವಾಗುವ ಸಾಧ್ಯತೆ ಇದೆ. ವಾಹನ ಚಾಲನೆ ಮಾಡುವಾಗ ಮಾತ್ರ ರಾತ್ರಿಯ ಸಮಯದಲ್ಲಿ ನಿಯಂತ್ರಣವಿರಲಿ. ಹೊಸ ವಸ್ತುಗಳ ಖರೀದಿ ಯೋಗವನ್ನು ನೋಡುವುದಾದರೆ ಭಾಗ್ಯಗುರುವಿನ ಬಲವಿರುವುದರಿಂದ ನಿಮಗೆ ಹೊಸ ವಾಹನ, ಭೂಮಿ ಅಥವಾ ಗೃಹೋಪಯೋಗ ವಸ್ತುಗಳನ್ನು ಖರೀದಿಸುವ ಯೋಗ ಬಲವಿದೆ. ದೀರ್ಘಕಾಲದಿಂದ ಖರೀದಿಸಬೇಕು ಅಂದುಕೊಂಡಿದ್ದ ಚಿನ್ನಾಭರಣಗಳನ್ನು ಖರೀದಿಸಲು ಇದು ಅತ್ಯಂತ ಸೂಕ್ತವಾದ ಸಮಯವಿದೆ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಸಮಾಜದಲ್ಲಿ ನಿಮಗೆ ಉತ್ತಮ ಸ್ಥಾನಮಾನಗಳು ಸಿಗಲಿವೆ. ಧಾರ್ಮಿಕ ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ಇರುವವರಿಗೆ ಪ್ರಮುಖ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಈ 1 ತಿಂಗಳಿನಲ್ಲಿ ನೀವು ಪಾಲಿಸಬೇಕಾದ ಪ್ರಮುಖ ಎಚ್ಚರಿಕೆಗಳೆಂದರೆ ನಿಮ್ಮ ಅತಿಯಾದ ರಹಸ್ಯ ಸ್ವಭಾವ ಹಾಗೂ ಆತುರದ ಆರ್ಥಿಕ ನಿರ್ಧಾರಗಳು. ಯಾವುದೇ ಪ್ರಮುಖ ಹೂಡಿಕೆಗಳನ್ನು ಮಾಡುವ ಮುನ್ನ ಅನುಭವಿಸ್ಥರ ಸಲಹೆ ಪಡೆಯಿರಿ. ಯಾರೊಂದಿಗೂ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳಬೇಡಿ. ವೃಶ್ಚಿಕ ರಾಶಿಯವರ ದೋಷ ನಿವಾರಣೆ ಹಾಗೂ ಹೆಚ್ಚಿನ ಶುಭ ಫಲಗಳಿಗಾಗಿ ಸರಳ ಪರಿಹಾರಗಳೆಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಇಷ್ಟದೇವತೆಯನ್ನು ಸ್ಮರಿಸಿ. ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಚನೆ ಮಾಡಿಸಿ ಹನುಮಾನ್ ಚಾಲೀಸಾವನ್ನು ಜಪಿಸಿ. ಇದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಈಗ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಆ ಕುತೂಹಲಕಾರಿ ವಿಷಯವನ್ನು ತಿಳಿಸುವ ಸಮಯ ಬಂದಿದೆ. ಈ 30 ದಿನಗಳ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರ ಜಾತಕದಲ್ಲಿ 9ನೇ ಮನೆಯ ಗುರುವಿನ ಶುಭ ಗೋಚರದಿಂದಾಗಿ ಭಾಗ್ಯಸ್ಥಾನ ಅತ್ಯಂತ ಬಲಗೊಳ್ಳುತ್ತಿದೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಪಿತ್ರಾರ್ಜಿತ ಆಸ್ತಿ ಅಥವಾ ಕಾನೂನು ಹೋರಾಟಗಳು ಆಕಸ್ಮಿಕವಾಗಿ ನಿಮಗೆ ಪೂರಕವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಕೈಬಿಟ್ಟು ಹೋಗಿದೆ ಎಂದುಕೊಂಡಿದ್ದ ಹಿರಿಯರ ಆಶೀರ್ವಾದದ ರೂಪದ ಧನ ಅಥವಾ ಗೌರವಗಳು ನಿಮ್ಮನ್ನು ಹುಡುಕಿಕೊಂಡು ಮರಳಿ ಬರುವ ಉತ್ತಮ ಯೋಗಗಳು ಸೃಷ್ಟಿಯಾಗಲಿವೆ. ಇದು ನಿಮ್ಮ ಇಡೀ ಜೀವನದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಬಲ್ಲದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿಯೂ ಈಗಾಗಲೇ ಇಂತಹ ಪವಾಡಗಳೇನಾದರೂ ನಡೆದಿವೆಯೇ? ಅಥವಾ ನಿಮ್ಮ ಜೀವನದ ಮುಖ್ಯ ಗುರಿ ಏನು ಎಂಬುದನ್ನು ತಿಳಿಯಲು ನಮಗೆ ಆಸಕ್ತಿ ಇದೆ. ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ವೀಕ್ಷಕರೇ, ಗಮನಿಸಿ, ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮಂಗಳವಾಗಲಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.